ಸೂರಿ ಮತ್ತು ಯೋಗರಾಜ್ ಭಟ್ರು ಇಬ್ಬರು ದೇವರ್ ಮೋರ್ ಲೈಕ್ ಅ ಟೀಮ್, ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಅವ್ರು ಯಾವಾಗಲೂ ಅಸಿಸ್ಟೆಂಟ್ ಥರ ಇರುವಂತನೂ ಹೇಳಿಲ್ಲ, ನಾನು ಕೇಳಲೂ ಇಲ್ಲ. ಈ ಸ್ಕ್ರೀನ್ ರೈಟಿಂಗ್ ಅಂತ ಏನಿದೆ, ಸ್ಕ್ರಿಪ್ಟ್ ಬರೆಯೋದು, ಸ್ಕ್ರೀನ್ ರೈಟಿಂಗ್, ಅದು ನಮ್ಮದ್ರಲ್ಲಿ ಇಟ್ಸ್ ಅ ವೆರಿ ನೆಗ್ಲೆಕ್ಟೆಡ್ ಪೊಸಿಷನ್. ಆ್ಯಂಡ್ ದಿಗಂತ್ ನನಗೆ ತುಂಬ ಪರಿಚಯ ಆಗಿದ್ದ ಅಷ್ಟೊತ್ತಿಗೆ. ಸೊ ದಿಗಂತ್ ಹ್ಯಾಡ್ ಸೀನ್. ನೆಕ್ಸ್ಟ್ ಡೇ ಐ ಜಸ್ಟ್ ಟೆಕ್ಸ್ಟೆಡ್ ಸೇಯಿಂಗ್ ಡು ಯು ವಾಂಟ್ ಟು ಗೆಟ್ ಮ್ಯಾರಿಡ್ ಅಂತ. ಅವಳು ಅದೇ ಥರ ಲೂಸು. ಶಿ ಸೆಡ್ ವೈ ನಾಟ್. ತಾನೆ ಈಗ ಯಾರನ್ನೋ ಒಂದಿನದಲ್ಲಿ ಮೀಟ್ ಮಾಡಿ ಹಿ ವಾಂಟ್ಸ್ ಟು ಮ್ಯಾರಿ, ಏನೋ ಹಂಗಾಯಿತು. ಐ ಥಿಂಕ್ ಕ್ವಾಲಿಟಿ ವರ್ಕ್ಸ್ ಓವರ್ ಕ್ವಾಂಟಿಟಿ ಅನಿಸುತ್ತೆ. ಇಷ್ಟು ಕೋಟಿ ದುಡಿಬೇಕು ಆ ಯೋಚನೆಗಳು ಬರೋದೇ ಇಲ್ಲ. ಈಗ ನಾನು ಸ್ಕ್ರೀನ್ ರೈಟರ್ ಆಗಿ ನನಗೊಂದು ದುಡ್ಡು ಮರ್ಯಾದೆ ಎಲ್ಲ ಸಿಕ್ಕಿದ್ರೆ ನಾನು ಡೈರೆಕ್ಟರ್ ಆಗ್ತಿರ್ಲಿಲ್ಲ. ನಾವು ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಪ್ರಯತ್ನ ಮಾಡಿ ಸಿನಿಮಾ ಮಾಡಿದ್ರೆ ದಟ್ಸ್ ವೆನ್ ವಿ ಗೋ ರಾಂಗ್. ಸೊ ಅಲ್ಲಿಂದ ಯೋಗರಾಜ್ ಭಟ್ ಅವ್ರ ಜೊತೆಗೆ ಹೇಗೆ ಒಡನಾಟ ಸ್ಟಾರ್ಟ್ ಆಯಿತು? ಸೊ ಸೂರಿ ಮತ್ತು ಯೋಗರಾಜ್ ಭಟ್ರು ಇಬ್ಬರು ದೇವರ್ ಮೋರ್ ಲೈಕ್ ಅ ಟೀಮ್, ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಸೂರಿದು ಫಿಲ್ಮ್ ಆ್ಯಕ್ಟ್ ಮಾಡಿ ಎಲ್ಲ ಆದಮೇಲೆ ರಿಲೀಸಿಗೆ ಕಾಯ್ತಾ ಇದ್ದೆ. ಆ್ಯಂಡ್ ಐ ಥಾಟ್ ಸಮಥಿಂಗ್ ವಿಲ್ ಚೇಂಜ್, ಅಂದರೆ ನನ್ನ ಲೈಫೇ ಒಂದು ದೊಡ್ಡ ಟರ್ನ್ ತೊಗೊಳತ್ತೆ. ಬಿಕಾಸ್ ಆ ಫಿಲ್ಮಲ್ಲಿ ನಾನು ಮಾಡಿದ ಪಾತ್ರಕ್ಕೂ ತುಂಬ ಜನ ಅಲ್ಲಿ ಆ್ಯಕ್ಟ್ ಮಾಡಬೇಕಂದ್ರೆ ಚೆನ್ನಾಗಿ ಮಾಡ್ತಿದ್ದೀರಾ ಅಂತೆಲ್ಲ ಒಂದು ಬಜ್ಸ್ ಇತ್ತು. ಆ್ಯಂಡ್ ನೋಡಿದ್ರೆ ಆ ಫಿಲ್ಮ್ ವರ್ಕ್ ಆಗಲಿಲ್ಲ. ಇಟ್ ವಾಸ್ ಅ ಬಾಕ್ಸ್ ಆಫೀಸ್ ಫ್ಲಾಪ್ ಅಂತ ಆಯಿತು. ಸೊ ನಮ್ಮ ಇಂಡಸ್ಟ್ರೀಲಿ ಹೇಗೆ ಅಂದರೆ, ನೀವು ನಿಮ್ಮ ಪಾತ್ರ ನೀವು ಆ್ಯಕ್ಟ್ ಮಾಡಿ ಚೆನ್ನಾಗಿದ್ರು, ಆ ಫಿಲ್ಮ್ ಹಿಟ್ ಆಗಿಲ್ಲ ಅಂದರೆ ಯು ಡೋಂಟ್ ಗೆಟ್ ಆಪರ್ಚುನಿಟೀಸ್. ಬಟ್ ಅದೇ ನೀವು ಮಾಡಿದ ವರ್ಕ್ ಏನು ಅಷ್ಟು ಚೆನ್ನಾಗಿಲ್ಲದಿದ್ರು ಫಿಲ್ಮ್ ಹಿಟ್ ಆಗೋದ್ರೆ ದೆನ್ ಎವ್ರಿಬಡಿ ಗೆಟ್ಸ್. ಸೊ ಇಟ್ಸ್ ಅ ಸ್ಟ್ರೇಂಜ್ ಇದು. ಸೊ ನಾನು ಇಂತಿನ ಪ್ರೀತಿ ಆದಮೇಲೆ ದೊಡ್ಡ ಟರ್ನ್ ಏನೋ ತೊಗೊಳತ್ತೆ ಅಂದ್ಕೊಂಡ್ರೆ ಏನೂ ಆಗಲಿಲ್ಲ. ಇಟ್ ವಾಸ್ ಮೋರ್ ಲೈಕ್ ಒಂದಿಷ್ಟು 4-5 ಜನ ಮಾತಾಡೋದು ಬಿಟ್ಟರೆ ನಥಿಂಗ್, ನೋ ಆಫರ್ಸ್ ಕೇಮ್. ಸೊ ಆಗ ನನಗೆ ಓಕೆ, ಆ್ಯಕ್ಟಿಂಗ್ ಅಂತಲೇ ಕಾಯ್ತಾ ಇದ್ದರೆ ಏನೂ ಆಗಲ್ಲ ಅಂತ ಒಂದು ಅನಿಸಿತ್ತು. ಆ್ಯಂಡ್ ಐ ವಾಸ್ ಆಲ್ವೇಸ್ ಇನ್ಕ್ಲೈನ್ಡ್ ಟು ರೈಟಿಂಗ್. ಒಂಚೂರು ಡಿರೆಕ್ಷನ್ ಹೇಗೆ ಮಾಡ್ತಾರೆ ಅನ್ನೋ ಇಂಟ್ರೆಸ್ಟ್ ಯಾವಾಗಲೂ ಇತ್ತು. ಅವಾಗ ಯೋಗರಾಜ್ ಭಟ್ ಐ ಜಸ್ಟ್ ಬಂಪ್ಡ್ ಇನ್ ಟು ಹಿಮ್. ನನಗೆ ಅವ್ರ ಬಗ್ಗೆ ಜಸ್ಟ್ ಅವ್ರು ಹಾಡು ಬರೀತಾರೆ, ಈ ಫಿಲ್ಮ್ ಡಿರೆಕ್ಟ್ ಮಾಡಿದ್ದಾರೆ, ಗಾಳಿಪಟ ಅವ್ರದ್ದು ಆಗ ಮುಗಿಸಿದ್ರು, ಅಷ್ಟೇ ಗೊತ್ತಿತ್ತು. ಆ್ಯಂಡ್ ವೆನ್ ಅವ್ರು ಅದೇ ಆಫೀಸಲ್ಲಿ ಕೂತ್ಕೊಳ್ಳೋದ್ರಿಂದ ಅಲ್ಲಿ ಸುಮ್ಮನೆ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ಐ ಥಿಂಕ್ ವಿ ಕೈಂಡ್ ಆಫ್ ಹಿಟ್ ಇಟ್ ಆಫ್. ಅಂದರೆ ಎಲ್ಲೋ ಒಂದು ಕಡೆ ಅವರೇನು ಯಾವ ಸಿನಿಮಾಗಳು ನೋಡ್ತಾರೆ, ಅವ್ರ ಯೋಚನೆಗಳೇನಿತ್ತು ಅದು ನನಗೆ ತುಂಬ ಇಷ್ಟ ಆಗೋಕ್ಕೆ ಶುರು ಆಯಿತು. ಆ್ಯಂಡ್ ನಾನು ನೋಡ್ತಿದ್ದಂಥ ಸಿನಿಮಾಗಳಾಗಲಿ ಅದ್ರ ಬಗ್ಗೆ ನಾವು ಸುಮಾರು 2-3 ವಾರ ಸುಮ್ಮನೆ ಹೀಗೆ ಮಾತಾಡ್ತಾಯಿದ್ವಿ. ಆಗ ಅವ್ರು ಗಾಳಿಪಟ ಆದಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಅವರು ವರ್ಕ್ ಮಾಡ್ತಿದ್ರು. ನಾನು ಇಮಿಡಿಯೇಟ್ಲಿ ನನಗೆ ಅದು ನಾನು ಅಸಿಸ್ಟೆಂಟ್ ಥರ ಜಾಯ್ನ್ ಆಗ್ತೀನಿ ಅಂತಲೂ ಕೇಳಲಿಲ್ಲ. ಇಟ್ ವಾಸ್ ಮೋರ್ ಲೈಕ್ ಸುಮ್ಮನೆ ಕೂತು ಮಾತಾಡ್ತಾ ಇದ್ವಲ್ಲ, ಸರಿ ನೀನೇನಾದರೂ ಯೋಚನೆ ಮಾಡಿದೆಯಾ ಅಂದರೆ ನನಗಿದ್ದ ಥಾಟ್ಸ್ನೆಲ್ಲ ನಾನು ಶೇರ್ ಮಾಡ್ತಿದ್ದೆ. ಸೊ ಇಟ್ ಸಾರ್ಟ್ ಆಫ್ ಅನ್ಅಫಿಷಿಯಲಿ ಬಿಕೇಮ್ ಲೈಕ್ ಐ ಆಮ್ ವರ್ಕಿಂಗ್ ಆನ್ ದಟ್ ಪ್ರಾಜೆಕ್ಟ್. ಅವ್ರು ಯಾವಾಗಲೂ ಅಸಿಸ್ಟೆಂಟ್ ಥರ ಇರುವಂತನೂ ಹೇಳಿಲ್ಲ, ನಾನು ಕೇಳಲೂ ಇಲ್ಲ. ಅದು ಇಟ್ ಜಸ್ಟ್ ಜೆಲ್ಡ್ ಇನ್. ಆ್ಯಂಡ್ ಎವ್ರಿ ಡೇ ಮಾರ್ನಿಂಗ್ ಅವ್ರು ಪದ್ಮನಾಭ ನಗರಲ್ಲಿ ಅವ್ರದ್ದು ಆಫೀಸ್ ಇತ್ತು. ಒಂಥರ ನನಗೂ ಬೇರೆ ಯಾವುದೂ ಕೆಲಸಗಳೇನೂ ಒಪ್ಕೊಂಡಿರಲಿಲ್ಲ. ನಾನು ಸುಮ್ಮನೆ ಬೆಳಗ್ಗೆ ಹೋಗೋದು, ಅಲ್ಲಿ ಕೂತ್ಕೊಳ್ಳೋದು, ಮಾತಾಡೋದು. ಆ್ಯಂಡ್ ಇಟ್ ವೆಂಟ್ ಆನ್ ಫಾರ್ ಮಂತ್ಸ್. ಆ್ಯಂಡ್ ಐ ಥಿಂಕ್ ಸಮ್ವೇರ್ ದೇರ್ ವಾಸ್ ಅನ್ ಇಂಟರ್ಡಿಪೆಂಡೆನ್ಸ್. ಅದಾದಮೇಲೆ ನನಗೆ ಲ್ಯಾಪ್ಟಾಪ್ ವರ್ಕ್, ಕಂಪ್ಯೂಟರ್ ವರ್ಕ್ ಎಲ್ಲ ಚೆನ್ನಾಗಿ ಬರ್ತಿದ್ರಿಂದ ನಾನು ಸ್ಕ್ರಿಪ್ಟ್ನೆಲ್ಲ ಡಾಕ್ಯುಮೆಂಟ್ ಮಾಡೋದು, ಅಥವಾ ಏನೇ ಯೋಚನೆಗಳಿದ್ರೆ ಅದನ್ನ ಹೋಗಿ ಇನ್ನೊಂದು ಸ್ವಲ್ಪ, ಈಗ ಒಂದು ಸೀನ್ ಮಾತಾಡಿದರೆ ನಾನು ಅದನ್ನು ಇನ್ನೂ ಡೀಟೇಲಾಗಿ ಒಂದು ಪೇಜಾಗಿ ಬರೆಯೋದು. ಸೊ ಇದು ಔಟ್ ಆಫ್ ಇಂಟ್ರೆಸ್ಟ್ ಮಾಡ್ತಾಯಿದ್ದೆ ಅಷ್ಟೇ. ಸೊ ಇಟ್ ಸ್ಟ್ರಾಂಗ್ಲಿ ಬಿಕೇಮ್ ಲೈಕ್ ಐ ಆಮ್ ಪಾರ್ಟ್ ಆಫ್ ದ ಟೀಮ್. ಅದಾದಮೇಲೆ ವಿ ವರ್ ಟುಗೆದರ್ ಫಾರ್ 3 years. ಇದು ಮನಸಾರೆ ಫಸ್ಟು ಲಗೋರಿ ಅಂತ 1 ವರ್ಷ ಮಾಡಿದ್ವಿ, ವಿಚ್ ಡಿಂಟ್ ಹ್ಯಾಪನ್. ಅದಾದಮೇಲೆ ಮತ್ತೆ ಮನಸಾರೆ ಆ್ಯಂಡ್ ಪಂಚರಂಗಿ. ಸೊ ಅಲ್ಲೇ ನಾನು ಒಂದು ನನಗೆ ಅಲ್ಲಿವರೆಗೂ ಸಿನಿಮಾ ಅಂದರೆ ನಾನೇನು ವಿಡಿಯೋಸ್ ನೋಡಿರ್ತೀನಿ, ಮೇಕಿಂಗ್ ನೋಡಿರ್ತೀನಿ, ಆ್ಯಸ್ ದೋ ನನಗೆ ಗೊತ್ತು ಅನ್ನೋ ಒಂದು ಥಾಟ್ ಬಂದಿತ್ತು. ಬಟ್ ಅವ್ರ ಜೊತೆ ಮಾತಾಡಬೇಕಂದ್ರೆ ಅಥವಾ ಅವ್ರ ಎಕ್ಸ್ಪೀರಿಯನ್ಸಸ್ ನೋಡಿದಾಗ ಐ ಥಾಟ್ ದಿಸ್ ಸೋ ಮಚ್ ಟು ಲರ್ನ್. ಅಲ್ಲಿ ಅವ್ರು ಶೂಟ್ ಮಾಡಬೇಕಂದ್ರೆ ಸೆಟ್ಟಲ್ಲಿದ್ದು ನೋಡ್ತಾ ಕಳಿಯೋದು, ಕೆಲಸ ಮಾಡ್ತಾ ಕಳಿಯೋದು ಇಸ್ ನೋ ಮ್ಯಾಚ್ ಟು ಜಸ್ಟ್ ವಾಚಿಂಗ್ ಆರ್ ಲರ್ನಿಂಗ್ ಆನ್ ಯೂಟ್ಯೂಬ್. ಸೊ ಅದಕ್ಕೆ ಐ ಡಿಸೈಡೆಡ್ ಒಂದು ಎಷ್ಟು ಪ್ರಾಜೆಕ್ಟ್ಸ್ ಆಗುತ್ತೋ ಅಷ್ಟು ಪ್ರಾಜೆಕ್ಟ್ಸ್ ಐ ಜಸ್ಟ್ ಬಿ ದೇರ್ ಆ್ಯಸ್ ಅಸಿಸ್ಟೆಂಟ್, ಅಸೋಸಿಯೇಟ್ ಆಗಿ ಸ್ಕ್ರಿಪ್ಟ್ ಬರೆಯೋದು. ಆಮೇಲೆ ಹೇಗೆ ನಾವು ಬರೆದಿದ್ದು ಅವ್ರು ಹೇಗೆ ಶೂಟ್ ಮಾಡ್ತಾರೆ, ಅದು ಫೈನಲಿ ಹೇಗೆ ಎಡಿಟ್ ಆಗುತ್ತೆ, ಆಮೇಲೆ ಆಡಿಯನ್ಸ್ ಅದನ್ನು ಹೇಗೆ ನೋಡ್ತಾರೆ, ಅದಷ್ಟು ಪ್ರಾಸೆಸ್ನ ನೀವು ಆಚೆಯಿಂದ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅರ್ಥ ಆಗೋದು. ನಮಗೆ ನಾವೇ ಮಾಡೋಕ್ಕೆ ಶುರು ಮಾಡಿದಾಗ ದೆರ್ ವಿಲ್ ಬಿ ಸೋ ಮೆನಿ ಥಿಂಗ್ಸ್ ದಟ್ ವಿ ಆರ್ ನಾಟ್ ಏಬಲ್ ಟು ಸಿ. ಈಗ ಅವ್ರ ಎಕ್ಸ್ಪೀರಿಯನ್ಸಲ್ಲಿ ನಾನೇನೋ ಒಂದು ಸೀನ್ ಬರೆದಿರ್ತೀನಿ, ಆ್ಯಂಡ್ ಫಾರ್ ಮೀ ಇಟ್ ವಾಸ್ ಅ ಸ್ಟ್ರಾಂಗ್ ಬಿಲೀಫ್ ದಟ್ ನಾನು ಬರೆದಿರೋದು ಚೆನ್ನಾಗಿತ್ತು ಅಂತ. ಬಟ್ ಅವ್ರು ಇಲ್ಲ, ಇದು ವರ್ಕ್ ಆಗಲ್ಲ, ಅಥವಾ ಇದು ಹಿಂಗೆ ಮಾಡಿದ್ರೆ ಆಗಲ್ಲ, ಹಂಗೆ ಮಾಡಿದ್ರೇ ಆಗುತ್ತೆ. ನನಗಾಗ ಯಾಕೆ ಇದು ಹಿಂಗೆ ಯಾಕೆ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿತ್ತು. ಬಟ್ ಅದು ಯಾವಾಗ ಅವ್ರು ಹೋಗಿ ಶೂಟ್ ಮಾಡ್ತಾರೆ ಆಗ ಪ್ರಾಕ್ಟಿಕಲ್ ಇಶ್ಯೂಸ್ ಇರುತ್ತಲ್ಲ, ಪ್ರಾಕ್ಟಿಕಲಿ ಹೌ ಯು ವರ್ಕ್ ವಿತ್ ಆ್ಯಕ್ಟರ್ಸ್ ಆರ್ ಪ್ರಾಕ್ಟಿಕಲಿ ಒಂದು ಲೊಕೇಶನಲ್ಲಿ ವರ್ಕ್ ಮಾಡಬೇಕಂದ್ರೆ ದೆನ್ ಯು ರಿಯಲೈಸ್ ಓಕೆ ಸೊ ದಿಸ್ ಇಸ್ ಹೌ ಇಟ್ ವರ್ಕ್. ಸೊ ದ್ಯಾಟ್ ವಾಸ್ ಅದು ಒಂದು ಚೂರ್ ಎಕ್ಸ್ಪೀರಿಯನ್ಸ್ ಆದಾಗ ಐ ಸ್ಟೆಪ್ ಬ್ಯಾಕ್, ಐ ಸೆಡ್ ಐ ಹ್ಯಾವ್ ಟು ಗೋ ಥ್ರೂ ದಿಸ್. ಸೊ ದ್ಯಾಟ್ ವಾಸ್ ಮೋರ್ ಲೈಕ್ ಮೈ ಫಿಲ್ಮ್ ಸ್ಕೂಲ್.
ಅವ್ರು ಮಾಡ್ತಿದ್ದಿದ್ದು ಪ್ರಾಜೆಕ್ಟ್ಸ್ನ ಅಬ್ಸರ್ವ್ ಮಾಡಿ ಕಲ್ತಿದ್ದು ಇಸ್ ಹೌ ಐ ಲರ್ನ್ಡ್. ಓಕೆ, ಸೊ ಒಂದು ಹಂತದಲ್ಲಿ ಈಗ ಯೋಗರಾಜ್ ಭಟ್ ಅವ್ರ ಜೊತೆಗೆ ಅದೇ ನೀವು 3 ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡಿದರೆ, ಒಂದು ಆಗಲಿಲ್ಲ ಲಗೌರಿ. ಸೊ ನೆಕ್ಸ್ಟ್ ಅದಾದ ನಂತರ ನೀವು ಯೋಗರಾಜ್ ಭಟ್ ಅವರಿಂದ ಕೂಡ ದೂರ ಸರಿದು ನೀವೇ ಒಂದು ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ. ಅದೇ ಟೈಮಲ್ಲಿ ನೀವು ಮದುವೆ ಕೂಡ ಆಗ್ತೀರಾ, ಸೌಮ್ಯ ಅವ್ರ ಜೊತೆಗೆ ನಿಮಗೆ ಪರಿಚಯ ಕೂಡ ಆಗುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಅಂದರೆ ಯೋಗರಾಜ್ ಭಟ್ರಿಗೂ ಪ್ಲಸ್ ಆಫೀಸಲ್ಲಿ ಇದ್ದವ್ರಿಗೆಲ್ರಿಗೂ ಗೊತ್ತಿತ್ತು ದಟ್ ಸಮ್ ಡೇ ಅಲ್ಲಿ ಡಿರೆಕ್ಟ್ ಅಂತ. ಯಾಕಂದರೆ ಮೈ ಥಾಟ್ಸ್ ಅಥವಾ ನಾನು ಬರಿತಿದ್ದ ರೀತಿ, ಬಟ್ ನನಗೇನು ಡಿರೆಕ್ಷನ್ ಅಂತ ಅಷ್ಟಿದಿರಲಿಲ್ಲ. ನನಗೆ ಈ ಸ್ಕ್ರೀನ್ ರೈಟಿಂಗ್ ಅಂತ ಏನಿದೆ, ಸ್ಕ್ರಿಪ್ಟ್ ಬರೆಯೋದು, ಸ್ಕ್ರೀನ್ ರೈಟಿಂಗ್, ಅದು ನಮ್ಮದ್ರಲ್ಲಿ ಇಟ್ಸ್ ಅ ವೆರಿ ನೆಗ್ಲೆಕ್ಟೆಡ್ ಪೊಸಿಷನ್. ಒಂದು ವೇಳೆ ಏನಾದರೂ ಅದಕ್ಕೂ ಅಷ್ಟೇ ಮರ್ಯಾದೆ, ಅಷ್ಟೇ ದುಡ್ಡು ಎಲ್ಲ ಕೊಡ್ತಾರೆ ಅಂತ ಆಗಿದ್ದಿದ್ರೆ ಐ ಮೇ ಹ್ಯಾವ್ ನಾಟ್ ಬಿಕಮ್ ಅ ಡೈರೆಕ್ಟರ್. ನನಗೆ ಐ ವುಡ್ ಹ್ಯಾವ್ ಎಂಜಾಯ್ಡ್ ರೈಟಿಂಗ್. ಬಟ್ ಅದಕ್ಕೆ ನೀವು ಎಷ್ಟೇ ಸ್ಕ್ರಿಪ್ಟ್ ಬರೆದ್ರೂ ಅದನ್ನು ಯಾರು ವ್ಯಾಲ್ಯೂನೇ ಮಾಡ್ತಿರ್ಲಿಲ್ಲ, ಅದನ್ನು ಯಾರು ದುಡ್ಡು ಕೊಟ್ಟು ತೊಗೊಳೋದಾಗಲಿ ಅಂಥದ್ದೇನೂ ಆಗ್ತಿರ್ಲಿಲ್ಲ. ಸೊ ಇಟ್ ವಾಸ್ ಲೈಕ್ ಈಗ ಡಿರೆಕ್ಟರೇ ಆಗಬೇಕು ನಮ್ಮದ್ರಲ್ಲಿ ಒಂದು ಇದೆಯಲ್ಲ, ಅದಾದ್ರೇ ಇದೆ. ಸೊ ಸ್ಲೋಲಿ ಪ್ಲಸ್ ಜೊತೆಗೆ ಲೈಕ್ ಐ ಸೆಡ್, ತುಂಬ ಹಿಂದೆ ನಾನು ಥಿಯೇಟರ್ದು ಶುರು ಮಾಡಿದಾಗ ಹೇಗೆ ಯೋರ್ ಥಾಟ್ಸ್ ಸ್ಟಾರ್ಟ್ ನಾಟ್ ಮ್ಯಾಚಿಂಗ್ ದ ಒನ್ ಯು ಆರ್ ವರ್ಕಿಂಗ್ ವಿತ್. ಸೊ ಭಟ್ರದು ಹಿ ಗಾಟ್ ಮೋರ್ ಇನ್ ಟು ದ ಕೈಂಡ್ ಆಫ್ ಜಾನರ್, ಮೋರ್ ರೊಮ್ಯಾಂಟಿಕ್ ಡ್ರಾಮಾ. ಬಟ್ ನನಗೆ ಬೇರೆ ಜಾನರ್ಸ್ ಟ್ರೈ ಮಾಡಬೇಕು ಅಂತ ಇಷ್ಟ ಇತ್ತು. ಆ್ಯಂಡ್ ನಾನು ಅಷ್ಟೊತ್ತಿಗೆ ಅವರು ಡೈಲಾಗ್ಸ್ ಹೇಗೆ ಮಾಡ್ತಿದ್ರು ಅದನ್ನು ನೋಡ್ತಾ ನೋಡ್ತಾ ನನಗೆ ಬೇರೆ ಥರ ಡೈಲಾಗ್ ಬರೀಬೇಕು ಅಂತ ಅನ್ನಿಸ್ತಿತ್ತು. ಸೊ ಅಟ್ ದ ರೈಟ್ ಟೈಮ್, ಐ ಥಿಂಕ್ ಅಬೌಟ್ 2010 when I got married also, and as an assistant or as an associate ಅಥವಾ as a story writer, your payment is really low. You can't really survive out of that money. ಸೊ ಅವಾಗ ಅನಿಸಿದ್ದು, ಓಕೆ, ನಾವು ದಟ್ ಐ ಆಮ್ ಮ್ಯಾರಿಡ್ ಆ್ಯಂಡ್ ನನ್ನದೇ ಒಂದು ಕರಿಯರ್ ಅಂತಲೂ ಮಾಡ್ಕೋಬೇಕಾಗತ್ತೆ, ಆ್ಯಂಡ್ ಐ ನೀಡ್ ಟು ಸ್ಟಾರ್ಟ್ ಅಂತ ಅನಿಸಿ ಆಗ ಈ ಲೈಫು ಇಷ್ಟನೇದು ಯೋಚನೆ ಸುಮಾರು 5-6 ತಿಂಗಳಾಯಿತು. ಬೇರೆ ಬೇರೆ ಥರ ಸ್ಕ್ರಿಪ್ಟ್ಗಳು ಬರೀತಾ ನಂದೇ ಅದು ಮಾಡೋದಾದರೆ ಹೇಗೆ ಅಂತ. ಆವಾಗ ಭಯನೂ ಇತ್ತು, ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ವೈ ವುಡ್ ಈ ಕಮ್. ಬಟ್ ವಾಟ್ ವರ್ಕ್ಡ್ ಇಸ್, ನಾನು ಯೋಗರಾಜ್ ಭಟ್ರ ಜೊತೆ 3 ವರ್ಷ ಇದ್ದೆ ಆ್ಯಂಡ್ ಅವ್ರದ್ದು 2 ಸಿನಿಮಾಗಳನ್ನ ಬರೆದಿದ್ದೀನಿ ಅನ್ನೋದು ಇಟ್ ಇಸ್ ಅ ಹ್ಯೂಜ್ ಅಡ್ವಾಂಟೇಜ್. ಸೊ ಯಾವುದೇ ಪ್ರೊಡ್ಯೂಸರ್ನ ಮೀಟ್ ಮಾಡಿದಾಗ, ಆ್ಯಂಡ್ ದಿಗಂತ್ ನನಗೆ ತುಂಬ ಪರಿಚಯ ಆಗಿದ್ದ ಅಷ್ಟೊತ್ತಿಗೆ. ಸೊ ದಿಗಂತ್ ಹ್ಯಾಡ್ ಸೀನ್ ದಟ್ ಹೌ ಮಚ್ ಐ ಹ್ಯಾಡ್ ಇನ್ಫ್ಲೂಯೆನ್ಸ್ ದೋಸ್ 2 ಫಿಲ್ಮ್ಸ್, ಮನಸಾರೆ ಪಂಚರಂಗಿ. ಸೊ ಅವನಿಗೆ ನಾನು ಫಸ್ಟ್ ಫಿಲ್ಮ್ ಮಾಡ್ತೀನಿ ಅಂದಾಗ ಹಿ ಸೆಡ್ ಯಾ ಐ ವಿಲ್ ಡೂ ಇಟ್ ಅಂತ ಅವನು ಒಪ್ಕೊಂಡಿದ್ದ. ಸೊ ನನಗೆ ಅದೊಂದಿತ್ತು. ಆ್ಯಂಡ್ ಭಟ್ರು ಕೂಡ ಹೇಳಿದ್ರು, ನೀನು ಯಾವುದೇ ಪ್ರೊಡ್ಯೂಸರ್ನ ಕರ್ಕೊಂಬ, ಅಲ್ಲಿ ಪ್ರೆಸೆಂಟ್ ದ ಫಿಲ್ಮ್, ಹಾಡುಗಳು ಬರ್ಕೊಡೋದು ಅವೆಲ್ಲ ವಿಲ್ ಆಲ್ವೇಸ್ ಬಿ ದೇರ್ ಅಂತ. ಸೊ ಯಾ, ಐ ಥಿಂಕ್ ಐ ವಾಸ್ 3 yearsಲ್ಲಿ ಹ್ಯಾಡ್ ಬಿಲ್ಟ್ ಇನಫ್ ಬ್ಯಾಕಿಂಗ್ ಟು ಹೆಲ್ಪ್ ಮೀ ಕಾನ್ಫಿಡೆಂಟ್ಲಿ ಸೇ ಐ ವಿಲ್ ಮೇಕ್ ಅ ಫಿಲ್ಮ್ ಆಫ್ ಮೈ ಓನ್ ಅಂತ. ಅಷ್ಟೊತ್ತಿಗೆ ಜಾಕ್ ಮಂಜು ಅಂತಾರೆ. ಐ ಮೀನ್ ಅಗೇನ್ ಇದನ್ನೇ ನಾನು ಹೇಳಿದ್ದು, ತುಂಬ ನೀವು ಒಂದು 3-4 ವರ್ಷ ಹಿಂಗೆ ವರ್ಕ್ ಮಾಡ್ತಿದ್ರೆ ಯು ಮೇಕ್ ದೀಸ್ ಕಾಂಟ್ಯಾಕ್ಟ್ಸ್. ಸೊ ಯಾರು ಭಟ್ರು ಫಿಲ್ಮ್ನ ಎಡಿಟ್ ಮಾಡ್ತಿದ್ರು, ಸನತ್ ಆ್ಯಂಡ್ ಸುರೇಶ್ ಅಂತ ಇದ್ದಾರೆ. ಸೊ ಸನತ್ಗೆ ಜಾಕ್ ಮಂಜು ಪರಿಚಯ ಆದರು, ಆ್ಯಂಡ್ ಜಾಕ್ ಮಂಜು ವಾಸ್ ಲುಕಿಂಗ್ ಫಾರ್ ಪ್ರಾಜೆಕ್ಟ್ಸ್ ಟು ಪ್ರೊಡ್ಯೂಸ್. ಸೊ ಸನತ್ ಕಾಲ್ಡ್ ಅಪ್ ಆ್ಯಂಡ್ ಸೆಡ್, ನೋಡಿ ಈ ಥರ ಅವ್ರು ನೋಡ್ತಿದ್ದಾರೆ. ಸೊ ಹೀ ಮೇಡ್ ದ ಮೀಟಿಂಗ್ ಹ್ಯಾಪನ್. ಸೊ ಸನತ್ಗೆ ನನ್ನ ವರ್ಕ್ ಬಗ್ಗೆ ಹೇಗೆ ಗೊತ್ತಾಯಿತು ಅಂದರೆ, ನಾನು ಮನಸಾರೆ ಪಂಚರಂಗಿಲಿ ಐ ಯೂಸ್ ಟು ಸಿಟ್ ಆ್ಯಂಡ್ ಬಿ ದೇರ್. ಆ್ಯಂಡ್ ಸೊ ಹೀಗೆ, ಸೊ ದೀಸ್ ಇಂಟರ್ ಕನೆಕ್ಷನ್ಸ್ ಹೆಲ್ಪ್ ಯು ಗೆಟ್ ಅ ಪ್ರೊಡ್ಯೂಸರ್. ಆ್ಯಂಡ್ ಜಾಕ್ ಮಂಜುಗೆ ನನ್ನ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಬಟ್ ಭಟ್ರ ಜೊತೆ ವರ್ಕ್ ಮಾಡಿದ್ದಾನೆ ಅಂತೆಲ್ಲ ಆದಮೇಲೆ ಹೀ ಗಾಟ್ ದ ಕಾನ್ಫಿಡೆನ್ಸ್. ಸೊ ಥ್ಯಾಂಕ್ಫುಲಿ ಅಷ್ಟೊತ್ತಿಗೆ ನನ್ನ ಹತ್ರ ಒಂದು ಬೌಂಡ್ ಸ್ಕ್ರಿಪ್ಟ್ ಕೂಡ ಇತ್ತು. ಆ್ಯಂಡ್ ಐ ಥಿಂಕ್ ಆಲ್ ದೀಸ್ ಥಿಂಗ್ಸ್ ಕಮ್ ಟುಗೆದರ್. ದಿಗಂತ್ ಇದ್ದಾನೆ, ಅದೆಲ್ಲ ಇದ್ದಾನೆ ಅಂತ ಆದಾಗ ದ ಪ್ರಾಜೆಕ್ಟ್ ಜಸ್ಟ್ ಗಾಟ್ ಲಾಂಚ್ಡ್. ಸರ್, ಅದೇ 2010ರಲ್ಲಿ ನೀವು ಮದುವೆ ಆದ್ರಿ. ನಿಮ್ಮ ಮತ್ತು ನಿಮ್ಮ ಪತ್ನಿ ಸೌಮ್ಯ ಅವರ ಒಡನಾಟ ಹೇಗಾಯಿತು, ಅದು ಮದುವೆ ತನಕ ಹೇಗೋಯ್ತು ಅಂತ? ಅದೊಂದು ಸಿನಿಮಾ ಸ್ಟೋರಿ ಥರ. ಅಂದರೆ ತುಂಬ ಹಿಂದೆ ನಾನು ನಾಟಕ ಮಾಡಿದಾಗ ಸೌಮ್ಯ ಹ್ಯಾಡ್ ಕಮ್ ಆ್ಯಂಡ್ ಸೀನ್ ದ ಪ್ಲೇ. ಅವಾಗ ನಾನು ಜಸ್ಟ್ ಒಂದು ಸಲ ನಾಟಕ ಆದಮೇಲೆ ಚೆನ್ನಾಗಿದೆ ಅಂತ ಹೇಳಿ ಹೋಗ್ತಾರಲ್ಲ, ಆ ಥರ ಅವಳ ಫ್ರೆಂಡ್ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದ. ಸೊ ಅದಕ್ಕೆ ಬಂದಿದ್ದು ಅವ್ರು ಆ್ಯಕ್ಚುಲಿ ನಾಟಕ ನೋಡೋದಕ್ಕೆ, ಫ್ರೆಂಡ್ನ ನೋಡೋದಕ್ಕಂತ ಬಂದಿದ್ದು. ಆ್ಯಂಡ್ ದೆನ್ ಜಸ್ಟ್ ಅದಾಗಿದ್ದು 1 ವರ್ಷ ಆದಮೇಲೆ ಸೋಷಿಯಲ್ ನೆಟ್ವರ್ಕಲ್ಲೆಲ್ಲ ವಿ ವರ್ ಆಲ್ ಮ್ಯೂಚುವಲಿ ಫ್ರೆಂಡ್ಸ್. ಸೊ ನಾನು ಮತ್ತೆ ಭಟ್ರ ಜೊತೆ ಮನಸಾರೆ ಆದಮೇಲೂ ನನಗೆ ಇನ್ನೂ ನಾಟಕಗಳು ಮಾಡಬೇಕು ಅಂತ ಇತ್ತು. ಸೊ ನನ್ನ ಹತ್ರ ಒಂದು ಪ್ಲೇ ಇತ್ತು, ಒಂದು ಆ್ಯಡಮ್ ಆ್ಯಂಡ್ ಈವ್ ಅಂತ. ಅದರಲ್ಲಿ ನಾನೊಂದಿಷ್ಟು ನಾಟಕದ ಮಧ್ಯ ಡಾನ್ಸ್ ಡ್ರಾಮಾನು ಮಿಕ್ಸ್ ಮಾಡೋಣ ಅಂತ ಒಂದು ಯೋಚನೆ ಇತ್ತು. ಸೊ ಆಗ ಸೌಮ್ಯ ಈಸ್ ಅ ಡಾನ್ಸರ್ ಅಂತ ಗೊತ್ತಿತ್ತು. ಸೊ ಆ್ಯಂಡ್ ಯು ಆಲ್ಸೋ ಆಲ್ವೇಸ್ ಟ್ಯಾಪ್ ಇನ್ ಟು ಅ ನೆಟ್ವರ್ಕ್ ಆಫ್ ಫ್ರೆಂಡ್ಸ್. ಸೊ ನಾನು ಎಲ್ಲೋ ಒಂದು ಕಡೆ, ಸೊ ಐ ಕಾಲ್ಡರ್ ಆ್ಯಂಡ್ ಸೆಡ್, ಇಲ್ಲ ನಂದೊಂದಿಷ್ಟು ಡಾನ್ಸ್ ಇದೆ ಈ ನಾಟಕದಲ್ಲಿ, ನೀವು ವಿಲ್ ಯು ಬಿ ಇಂಟ್ರೆಸ್ಟೆಡ್ ಇನ್ ಕೊರಿಯೋಗ್ರಾಫಿಂಗ್ ಅಂತ. ಸೊ ಆವಾಗ ಅದಕ್ಕೆ ಜಸ್ಟ್ ಮೀಟ್ ಮಾಡಿದ್ದು ಅಷ್ಟೇ. ಬಟ್ ಸಮಥಿಂಗ್ ಹಿಟ್ ಆಫ್ ಆ್ಯಂಡ್ ಐ ದೆನ್ ಪ್ರಪೋಸ್ಡ್.
ಆ್ಯಂಡ್ ಐ ಥಿಂಕ್ ವಿ ಪ್ರಪೋಸ್ ಲೈಕ್ ಇನ್ 24 hours ಮೀಟ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಡೇ ಐ ಜಸ್ಟ್ ಟೆಕ್ಸ್ಟೆಡ್ ಸೇಯಿಂಗ್ ಡು ಯು ವಾಂಟ್ ಗೆಟ್ ಮ್ಯಾರಿಡ್ ಅಂತ. ಅವಳು ಅದೇ ಥರ ಲೂಸು, ಶಿ ಸೆಡ್ ವೈ ನಾಟ್, ಆ್ಯಂಡ್ ದಟ್ಸ್ ಇಟ್. ಆ್ಯಂಡ್ ವಿ ಟೋಲ್ಡ್ ಆರ್ ಪೇರೆಂಟ್ಸ್, ಆ್ಯಂಡ್ ಅಫ್ಕೋರ್ಸ್ ದೇ ವರ್ ಅಗೇನ್ ಶಾಕ್. ಇವನು ಇಂಜಿನಿಯರಿಂಗ್ ಬಿಡ್ತಾನೆ, ಯುನೋ ಥಿಯೇಟರ್ ಮಾಡ್ತಾನೆ, ಈಗ ಯಾರನ್ನೋ ಒಂದಿನದಲ್ಲಿ ಮೀಟ್ ಮಾಡಿ ಹಿ ವಾಂಟ್ಸ್ ಟು ಮ್ಯಾರಿ, ಏನೋ ಹಾಗಾಯಿತು. But it was fun. And we were just thinking about it yesterday, that these random decisions, crazy decisions have worked for me all my life. ನಾಟಕ ಮಾಡೋದ್ರಿಂದ, ಕಾಲೇಜ್ ಬಿಡೋದ್ರಿಂದ, ಆ್ಯಂಡ್ ಅಷ್ಟೇ. ಆ್ಯಂಡ್ ಅವಳು ಡ್ಯಾನ್ಸರ್ ಆ್ಯಂಡ್ ಶಿ ಈಸ್ ಅ ಆರ್ಟಿಸ್ಟ್ ಟು. ಸೊ ನಾವು ತುಂಬ ಯೋಚನೆ ಮಾಡಲಿಲ್ಲ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ನಮ್ಮ ಹತ್ರ ಒಂದು ಮನೆ ಇದೆಯಾ, ಅಪಾರ್ಟ್ಮೆಂಟ್ ಇದೆಯಾ, ಕಾರ್ ಇದೆಯಾ, ಅವೆಲ್ಲ ಏನೂ ಯೋಚನೆಗಳಿರಲಿಲ್ಲ. ಇಟ್ ವಾಸ್ ಮೋರ್ ಲೈಕ್ we liked each other's time with each other and we had fun and we thought we should continue it. So I mean, now looking back it all seems like scary and weird, but our time only, our age age, we just made these random decisions and just jumped in. ಸೊ ಸರ್, ನಿಮ್ಮ ಪ್ರಕಾರ ಈಗ ಥಿಯೇಟರ್ ಮತ್ತು ಸಿನಿಮಾ ಎರಡರ ಮಧ್ಯದ ಮೇಜರ್ ಡಿಫ್ರೆನ್ಸ್ ಏನು? ಥಿಯೇಟರ್ ಬಂದು ಒಂದು ತುಂಬ ಎಲ್ಲರೂ ಇದನ್ನು, ಥಿಯೇಟರ್ ಇಸ್ ಮೋರ್ ಲೈಕ್ ಅನ್ ಆ್ಯಕ್ಟರ್ಸ್ ಮೀಡಿಯಾ. ನೀವೊಂದು ಶೋ ಆ್ಯಸ್ ಅ ಡಿರೆಕ್ಟರ್ ಎಲ್ಲ ಎಷ್ಟೇ ಡಿರೆಕ್ಟ್ ಮಾಡಿ ರೆಡಿ ಮಾಡಿದ್ರು, ಶೋನಲ್ಲಿ ಅವತ್ತಿನ ದಿನ ಆ ಟೈಮಲ್ಲಿ ಆ ನಟ ಏನು ಮಾಡ್ತಾನೆ ಅದೇ ನಿಮ್ಮ ಫೈನಲ್ ಪ್ರಾಡಕ್ಟ್. ಜನ ಅದನ್ನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ, ನೀವು ತುಂಬ ಚೆನ್ನಾಗಿ ಡಿರೆಕ್ಟ್ ಮಾಡಿರ್ಬೋದು, ಯಾವುದೋ ಲೈಟ್ ವರ್ಕ್ ಆಗೋಲ್ಲ, ಯಾವುದೋ ಮ್ಯೂಸಿಕ್ ಸರಿಗೆ ಬರೋಲ್ಲ, ಅಥವಾ ಆ ನಟದ ಅವತ್ತಿನ ದಿನ ಮೂಡ್ ಸರಿ ಇರಲಿಲ್ಲ. ಸೊ ಆ ಶೋ ಏನಾಗುತ್ತೆ, ದಟ್ ಈಸ್ ದ ಫೈನಲ್ ಥಿಂಗ್ ದಟ್ ಆಡಿಯನ್ಸ್ ಎಕ್ಸ್ಪೀರಿಯನ್ಸ್. ಸೊ ಆ್ಯಸ್ ಅ ಡಿರೆಕ್ಟರ್ ನಿಮ್ಮ ಕಂಟ್ರೋಲ್ ಅಲ್ಲಿಗೆ ಮುಗ್ದೋಗುತ್ತೆ ಶೋ ಶುರು ಆಗೋಷ್ಟೊತ್ತಿಗೆ. ಬಟ್ ಫಿಲ್ಮಲ್ಲಿ ಇಟ್ಸ್ ಅ ಮೋರ್ ಡಿರೆಕ್ಟರ್ಸ್ ಮೀಡಿಯಮ್. ನೀವು ಶೂಟ್ ಎಲ್ಲ ಮಾಡ್ಕೊಂಬಂದು ಎಷ್ಟಾದರೂ ತಿಂಗಳು ಎಡಿಟಲ್ಲೆಲ್ಲ ಕೂತು ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ ಇಸ್ ಮೋರ್ ಇನ್ ಯೋರ್ ಹ್ಯಾಂಡ್ಸ್. ಇದೆರಡು ಮೇಜರ್ ಡಿಫ್ರೆನ್ಸ್. ಆದರೆ ನಾಟಕದಲ್ಲಿ ಇಟ್ಸ್ ಮೋರ್ ರಿಯಲ್, ಯುನೋ, ಇಟ್ಸ್ ಲೈಕ್ ದ ಎಮೋಷನ್ಸ್ ಆರ್ ರಿಯಲ್. ಆ್ಯಂಡ್ ಸ್ಟೇಜಲ್ಲಿ ಯು ಆರ್ ವರ್ಕಿಂಗ್ ವಿತ್ ದಿ ಆಡಿಯನ್ಸ್. ಈಗ ನೀವು ಒಂದು ಮೊದಲನೇ ನಾಟಕದಲ್ಲಿ ನನ್ನ ಹತ್ರ ಬಡ್ಜೆಟ್ ಇರಲಿಲ್ಲ, ಸೊ ಒಂದು ಚೇರ್ ಬಿಟ್ಟರೆ ಆ ಸ್ಟೇಜಲ್ಲಿ ಏನೂ ಇಲ್ಲ. ಬಟ್ ಐ ಟೇಕ್ ದೆಮ್ ಥ್ರೂ ಅ ಜರ್ನಿ ಆಫ್ ಲೈಕ್ 10 years ಥರದ್ದು. ಆ್ಯಂಡ್ ಒಂದು ಸ್ಪೇಸಿಂದ ಇನ್ನೊಂದು ಸ್ಪೇಸಿಗೆ ನಾನೀಗ ಒಂದು ಯಾವುದೋ ಕೋರ್ಟ್ ರೂಮಲ್ಲಿದ್ದೀನಿ ಅಥವಾ ಯಾವುದೋ ಒಂದು ಬೇರೆ ನಾಟಕದಲ್ಲಿದ್ದೀನಿ, ಆ ಥರದ್ದೆಲ್ಲ ಅವ್ರಿಗೆ ಇಮ್ಯಾಜಿನ್ ಮಾಡೋಕ್ಕೆ ಬಿಟ್ಬಿಡ್ಬೋದು. ಬಟ್ ಫಿಲ್ಮಲ್ಲಿ ನೀವೆಲ್ಲನೂ ತೋರಿಸ್ಬೇಕು, ಯುನೋ. ಈಗ ನೀವು ಸ್ಪೇಸ್ ಆ್ಯಂಡ್ ಟೈಮ್ ಟ್ರಾವೆಲ್, ಸೊ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈಗ ಥಿಯೇಟ್ರಲ್ಲಿ ಇಟ್ಸ್ ಮೋರ್ ಏನಂತೀರ, ಇನ್ವಾಲ್ವಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ದಿ ಆಡಿಯನ್ಸ್. ಫಿಲ್ಮಲ್ಲಿ ಇಟ್ಸ್ ಅ ಮೋರ್ ಮೂವಿಂಗ್ ಎಕ್ಸ್ಪೀರಿಯನ್ಸ್. ಅಂದರೆ ನಿಮ್ಮದು ಕ್ಲೋಸಪ್ಸ್ ಇರುತ್ತೆ, ನೀವು ಎಲ್ಲಾದರೂ ಕೂತ್ಕೊಂಡು ನೋಡ್ತಿರ್ತೀರ, ಯು ಆರ್ ನಾಟ್ ಎಂಗೇಜಿಂಗ್ ಡಿರೆಕ್ಟ್ಲಿ, ಬಟ್ ಅದೊಂದು ಬೇರೆ ಥರ ಸಬ್ಕಾನ್ಷಿಯಸ್ ಇಂಪ್ಯಾಕ್ಟ್ ಇರುತ್ತೆ. ಸೊ ಐ ವುಡ್ ಸೇ ಇವತ್ತಿಗೂ ನಾನು ಒಂದು ಸುಮಾರು 10 ವರ್ಷ ಆದ ನಾಟಕಗಳು ಮಾಡಲಿಲ್ಲ. ಬಟ್ 2017 ಐ ವೆಂಟ್ ಬ್ಯಾಕ್ ಆ್ಯಂಡ್ ಐ ಡಿಡ್ ಥಿಯೇಟರ್ ಅಗೇನ್. ಸೊ ಎರಡರದ್ದು ಎಕ್ಸ್ಪೀರಿಯನ್ಸ್ ಐ ಎಂಜಾಯ್ ಈಕ್ವಲಿ. ಯುನೋ, ಐ ಎಂಜಾಯ್ ಥಿಯೇಟರ್ ಮೋರ್ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಐ ಎಂಜಾಯ್ ಫಿಲ್ಮ್ಸ್ ಮೋರ್ ಆ್ಯಸ್ ಅ ಡಿರೆಕ್ಟರ್. ಸರ್, ಈಗ ಕನ್ನಡ ಚಿತ್ರರಂಗದ ಮೋಸ್ಟ್ ಅಕ್ಲೇಮ್ಡ್ ಡಿರೆಕ್ಟರ್ಸಲ್ಲಿ ನೀವು ಕೂಡ ಒಬ್ಬರು. ಬಟ್ ನೀವು ಸಿನಿಮಾ ಮಾಡಿರೋದು ತುಂಬ ಕಡಿಮೆ. ಸೊ ಇದು ಯಾಕೆ, ವಾಟ್ ಈಸ್ ದ ರೀಸನ್ ಅಂತ? ಐ ಥಿಂಕ್ ಕ್ವಾಲಿಟಿ ವರ್ಕ್ಸ್ ಓವರ್ ಕ್ವಾಂಟಿಟಿ ಅನಿಸುತ್ತೆ. ನನಗೆ ನನ್ನ ಸಿನಿಮಾಗಳಲ್ಲಿ ಐ ಹ್ಯಾವ್ ಟ್ರೈಡ್ ನನ್ನ ಒಂದು ಸ್ಟ್ರಾಂಗ್ ಯೋಚನೆ ಏನಿರುತ್ತೆ ಅಥವಾ ಸಮಥಿಂಗ್ ದಟ್ ಐ ವಾಂಟ್ ಟು ಕಮ್ಯುನಿಕೇಟ್ ಟು ದಿ ಆಡಿಯನ್ಸ್, ಅದನ್ನಷ್ಟೇ ಟ್ರೈ ಮಾಡ್ತಿರ್ತೀನಿ. ಐ ಹ್ಯಾವ್ ನಾಟ್ ಟ್ರೈಡ್ ಟು ಡೂ ವರ್ಷದಲ್ಲಿ 3 ಸಿನಿಮಾ ಮಾಡಬೇಕು ಅಥವಾ 2 ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ದೊಡ್ಡ ಸಿನಿಮಾ ಮಾಡಬೇಕು, ಇಟ್ ಹ್ಯಾಸ್ ಟು ಹ್ಯಾವ್ ಅ ಬಿಗ್ ಬಡ್ಜೆಟ್, ಆಮೇಲೆ ಇಷ್ಟು ಕೋಟಿ ದುಡಿಬೇಕು, ಆ ಯೋಚನೆಗಳು ಬರೋದೇ ಇಲ್ಲ ಈಗಲೂ. ದೋ ಐ ಆಮ್ ಡೂಯಿಂಗ್ ಸಮಥಿಂಗ್ ಕಾಲ್ಡ್ ದ್ವಿತ್ವ. ಈಗಿರೋದು ನಮ್ಮ ಕ್ಯಾರೆಕ್ಟರ್ಸಲ್ಲಿ ಏನು ಕಾನ್ಫ್ಲಿಕ್ಟ್ಸ್ ಇದೆ ಅಥವಾ ನಮ್ಮ ಕ್ಯಾರೆಕ್ಟರ್ದು ಸ್ಟೋರಿನಲ್ಲಿ ಏನು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ, ಅದನ್ನು ನಾವು ಎಷ್ಟು ಎಫೆಕ್ಟಿವ್ ಆಗಿ ಇನ್ನೂ ಹೊಸದಾಗಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಅಷ್ಟೇ ಯೋಚನೆ ಮಾಡ್ತಿರ್ತೀನಿ. ಆ್ಯಂಡ್ ಐ ಥಿಂಕ್ ದಟ್ ಟೇಕ್ಸ್ ಟೈಮ್. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಥಿಂಗ್ಸ್. ಈಗ ನೀವೇನೋ ಬರೀಬೇಕು ಅಂದರೆ ಅದರದ್ದೊಂದು ಎಕ್ಸ್ಪೀರಿಯನ್ಸ್ ಆಗಬೇಕು, ಅಥವಾ ಅದೇ ಥರದ್ದೇನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅದು ನಿಮಗೆ ಒಂದು ಲೀಡ್ ಕೊಡುತ್ತೆ, ಒಂದು ಈ ಥರದ್ದೇನೋ ಬರೆಯೋದಕ್ಕೆ. ಸೊ ಐ ಜನರಲಿ ಸ್ಪೆಂಡ್ ಲಾಟ್ ಆಫ್ ಟೈಮ್ ಡೂಯಿಂಗ್ ದ್ಯಾಟ್. ತುಂಬ ರಶ್ಡಾಗಿ ಮಾಡೋಕ್ಕೆ ಇಷ್ಟಪಡಲ್ಲ. ಅಂದರೆ ಇದು ಆಗ್ತಿದ್ದಂಗೆ ಇನ್ನೊಂದು ಮಾಡಲೇಬೇಕು. ಐ ಡೋಂಟ್ ಲೈಕ್ ಟು ಪ್ರೂವ್ ಇಟ್ ಟು ಸಂಬಡಿ. ಏನೋ ಈ ಥರದ್ದು 10 ವರ್ಷದಲ್ಲಿ 10 ಸಿನಿಮಾ ಮಾಡಿದೆ ಅನ್ನೋದು, ಐ ಡೋಂಟ್ ವಾಂಟ್ ಟು ಪ್ರೂವ್ ದ್ಯಾಟ್. ಅದೇನು ಮಾಡಿರ್ತೀನಿ, ಐ ಶುಡ್ ಬಿ ಹ್ಯಾಪಿ ವಿತ್ ಇಟ್. ದಟ್ ಇಸ್. ಸರ್, ಈಗ ಯು ಹ್ಯಾವ್ ಸೀನ್ ಬೋತ್ ಕನ್ನಡ ಆ್ಯಂಡ್ ತೆಲುಗು ಇಂಡಸ್ಟ್ರಿ. ಈಗ ಏನು ಡಿಫ್ರೆನ್ಸ್ ಅನ್ನಿಸ್ತು ನಿಮಗೆ ಎರಡು ಇಂಡಸ್ಟ್ರಿಯಲ್ಲಿ? ಅಲ್ಲಿ ಸ್ವಲ್ಪ ಇಟ್ಸ್ ಅ ಮೋರ್ ಸೆಟ್ ಇಂಡಸ್ಟ್ರಿ ಅನಿಸುತ್ತೆ. ಆ್ಯಂಡ್ ಅದಕ್ಕೆ ಪ್ರೊಡ್ಯೂಸರ್ಸ್ ಆಗಲಿ, ಇಟ್ಸ್ ಅ ಮೋರ್ ಡಿಫೈನ್ಡ್ ಬಿಸ್ನೆಸ್. ಅಲ್ಲಿ ಪ್ರೊಡ್ಯೂಸ್ ಮಾಡೋದ್ರಿಂದ ಹಿಡಿದು ಡಿಸ್ಟ್ರಿಬ್ಯೂಷನ್, ದೇ ಹ್ಯಾವ್ ಆಲ್ವೇಸ್ ಬಿನ್ ಮಚ್ ಬಿಗರ್
ಇನ್ ಟರ್ಮ್ಸ್ ಆಫ್ ಸೈಜ್. ಸೊ ಇಲ್ಲಿ ವಿ ಆರ್ ನಾಟ್ ಅ ವೆರಿ ಎಸ್ಟಾಬ್ಲಿಷ್ಡ್ ಇಂಡಸ್ಟ್ರಿ. ಸಿನಿಮಾಗಳು ಜಾಸ್ತಿ ಸಿನಿಮಾ ಕ್ವಾಂಟಿಟಿ ಮಾಡ್ತಾ ಇದ್ದೀವಿ, ಬಟ್ ಇನ್ ಟರ್ಮ್ಸ್ ಆಫ್ ಒಂದು ಪ್ರೊಡ್ಯೂಸರ್, ಒಂದು ಸ್ಟುಡಿಯೋ ಅಥವಾ ಒಂದು ಇಲ್ಲಿ ತುಂಬ ಇದಿದೆ. ಬಿಕಾಸ್ ಐ ಥಿಂಕ್ ಸಮ್ವೇರ್ ವಿ ಆಲ್ಸೋ ಡೋಂಟ್ ರೆಸ್ಪೆಕ್ಟ್, ಲೈಕ್ ಐ ಸೆಡ್, ಈಗ ನಾನು ಸ್ಕ್ರೀನ್ ರೈಟರ್ ಆಗಿ ನನಗೊಂದು ದುಡ್ಡು ಮರ್ಯಾದೆ ಎಲ್ಲ ಸಿಕ್ಕಿದ್ದಿದ್ರೆ ನಾನು ಡೈರೆಕ್ಟರ್ ಆಗ್ತಿರ್ಲಿಲ್ಲ. ಅದ್ರದ್ದು ಅವಶ್ಯಕತೆ ಇದೆ. ಅಂದರೆ ಎಲ್ಲ ಸ್ಕ್ರೀನ್ ರೈಟರ್ಸು ಡೈರೆಕ್ಟರ್ಸ್ ಆಗುವಂಥ ಟ್ಯಾಲೆಂಟ್ ಅವ್ರಿಗೆ ಇಲ್ಲದೆ ಇರ್ಬೋದು. ಅವ್ರು ತುಂಬ ಚೆನ್ನಾಗಿ ಬರೀತಿರ್ತಾರೆ, ಬಟ್ ಚೆನ್ನಾಗಿ ಡೈರೆಕ್ಟ್ ಮಾಡೋಕ್ಕೆ ಬರಲಿಲ್ಲ ಅನ್ನೋ ಒಂದೇ ರೀಸನ್ಗೆ ಅವ್ರ ಕರಿಯರ್ ಮುಗ್ದೋಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ತೆಲುಗುನಲ್ಲಿ ಐ ಥಿಂಕ್ ಸಿಮಿಲರ್ ಇದೆ. ಇಟ್ಸ್ ನಾಟ್, ಐ ವುಡ್ ಸೇ, ಎಲ್ಲ ಇಂಡಸ್ಟ್ರಿ, ಐ ಮೀನ್ ಇನ್ಕ್ಲೂಡಿಂಗ್ ಹಾಲಿವುಡ್, ಕೊರಿಯಾ, ಯಾವುದಾದ್ರೂ ತೊಗೊಳ್ಳಿ, ದ ಅಪ್ಸ್ ಆ್ಯಂಡ್ ಡೌನ್ಸ್ ಆರ್ ದೇರ್. ಬಟ್ ಐ ಥಿಂಕ್ ದೇರ್ ಬಿಸ್ನೆಸ್ ಸೈಡ್ ಇಸ್ ಸ್ಟ್ರಾಂಗ್ಲಿ ಎಸ್ಟಾಬ್ಲಿಷ್ಡ್ ಕಂಪೇರ್ಡ್ ಟು, ಆ್ಯಂಡ್ ಐ ಥಿಂಕ್ ಸಿನಿಮಾ ವ್ಯೂಯಿಂಗ್ ಇಸ್ ಅ ಕಲ್ಚರ್ ದೇರ್. ನಮ್ಮ ಕರ್ನಾಟಕದಲ್ಲಿ ಅಷ್ಟಿಲ್ಲ ವ್ಯೂಯಿಂಗ್ ಕಲ್ಚರ್. ಅಲ್ಲಿ ನೀವು ಯಾರನ್ನೇ ಮೀಟ್ ಮಾಡಿ, ಅವರು ನೀವು ರೈಟ್ ಫ್ರಮ್, ಫಾರ್ ಎನ್ ಎಕ್ಸಾಂಪಲ್, ಒಬ್ಬ ಆಟೋ ಡ್ರೈವರ್ ಅಂತ ಏನಂತೀವಿ ಆಸ್ ಅ ಕ್ಯಾಟಗರಿ ಆಫ್ ಆಡಿಯನ್ಸ್, ಟು ಅ ಕಾರ್ಪೊರೇಟಿಶ್ ಗಾಯ್, ಅವರೆಲ್ಲನೂ ಸಿನಿಮಾ ಯುನೈಟ್ಸ್ ದೆಮ್. ದೇ ವಿಲ್ ಕಮ್ ಟು ದ ಸೇಮ್ ಮಲ್ಟಿಪ್ಲೆಕ್ಸ್, ಅದೇ ಥರ ಸಿನಿಮಾನ ಜೊತೆ ಕೂತ್ಕೊಂಡು ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಹೋಗ್ತಾರೆ. ಸೊ ಇಟ್ ಫ್ಯೂಯಲ್ಸ್ ದ ಇಂಡಸ್ಟ್ರಿ. ನಮ್ಮದ್ರಲ್ಲಿ ದೆರ್ ಇಸ್ ಅ ಸೆಕ್ಟರ್, ಈ ಜನ ಇದೇ ಥರದ್ದು ಸಿನಿಮಾಗಳು ನೋಡ್ತಾರೆ, ಈ ಜನ ಇದೇ ಥರದ್ದು, ಆ್ಯಂಡ್ ದೇ ಡೋಂಟ್ come together at the same point because cinema viewing is not a culture. So I think that changes the dynamics a lot. ಸರ್, ನೀವು ಒಂದು ಸಂದರ್ಶನದಲ್ಲಿ ಹೇಳಿದ್ರಿ, ಒಂದು ಕಲೆನ ಎಲ್ಲರೂ ಇಷ್ಟಪಟ್ಬಿಟ್ರೆ ಅದು ಕಲೆನೇ ಅಲ್ಲ ಅಂತ. ಸೊ ಯಾಕೆ ಆ ಥರ ಹೇಳಿದ್ರಿ? ಏನು ಉದ್ದೇಶ, ಅದ್ರ ಹಿಂದಿನ ಉದ್ದೇಶ? I mean, ಎಲ್ಲ ಬಿಕಾಸ್ ಇಟ್ ಈಸ್ ಅ ವಾಯ್ಸ್, ಇಟ್ ಈಸ್ ಆರ್ಟಿಸ್ಟ್ಸ್ ಇಂಡಿವಿಜುವಲ್ ಒಂದು ಪರ್ಸೆಪ್ಷನ್. ಈಗ ಇದೇ ಗ್ರೀನ್ ಅಥವಾ ಈ ಬ್ಲ್ಯಾಕ್ ಏನಿದೆ ನಮ್ಮ ಹಿಂದೆ, ಅದು ನನಗೆ ಕಾಣೋ ರೀತಿ ಬೇರೆ ಇರುತ್ತೆ, ನಿಮಗೆ ಕಾಣೋ, ಅಂದರೆ ನಾವು ಬ್ಲ್ಯಾಕ್ ಅಂತ ಅಂದ್ಕೊಂಡಿದ್ದೀವಿ, ಬಟ್ ನನಗೆ ಕಾಣಿಸ್ತಿರೋ ರೀತಿಗೂ ನಿಮಗೆ ಕಾಣಿಸ್ತಿರೋ ರೀತಿಗೂ ದೆರ್ ಬಿ ಅ ಡಿಫ್ರೆನ್ಸ್. ಅದನ್ನು ನಾವು ಕಮ್ಯುನಿಕೇಟೇ ಮಾಡೋಕ್ಕಾಗಲ್ಲ. ವಿ ಜಸ್ಟ್ ಸೇ ಇಟ್ಸ್ ಬ್ಲ್ಯಾಕ್, ಬಟ್ ಹೌ ಬ್ಲ್ಯಾಕ್, ವಾಟ್ ಬ್ಲ್ಯಾಕ್, ಅದೊಂದಿರತ್ತಲ್ಲ. ಸೊ ಅದೇ ಥರ ಐ ಸಮ್ವೇರ್ ಫೀಲ್ ಇಟ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನೀವು ಆ್ಯಸ್ ಅ ಇಂಡಿವಿಜುವಲ್, ನಿಮಗಿರೋ ಅಂಥ ನಾಲೆಡ್ಜ್, ನಿಮಗಿರೋ ಅಂಥ ಎಮೋಷ್ನಲ್ ಎಕ್ಸ್ಪೀರಿಯನ್ಸಸ್ಸಲ್ಲಿ ನೀವು ನನ್ನ ಸಿನಿಮಾ ನೋಡ್ತಿರ್ತೀರ. ಸೊ ಅದೆಲ್ಲೋ ಒಂದು ಕಡೆ ಮ್ಯಾಚ್ ಆಗುತ್ತೆ, ಎಲ್ಲೋ ಒಂದು ಕಡೆ ಮ್ಯಾಚ್ ಆಗದೇನೂ ಇರ್ಬೋದು, ಆ್ಯಂಡ್ ದ್ಯಾಟ್ ಈಸ್ ನಾರ್ಮಲ್. ಎಲ್ಲರಿಗೂ ಈಗ ನಿಮ್ಮ ಲೈಫ್ ಸ್ಟೈಲ್ಗೂ ಅಥವಾ ನಿಮಗಿರೋ ಒಂದು ಪ್ರೆಷರ್ಗೂ ನನ್ನ ಸಿನಿಮಾ ಇಟ್ ಮೇ ನಾಟ್ ಮ್ಯಾಚ್. ಇಟ್ ಡಸಂಟ್ ಮೀನ್ ಮೈ ವರ್ಕ್ ಇಸ್ ಬ್ಯಾಡ್, ಆ್ಯಂಡ್ ಇಟ್ ಡಸಂಟ್ ಮೀನ್ ಯು ಡೋಂಟ್ ಹ್ಯಾವ್ ಅ ಟೇಸ್ಟ್. ನಿಮಗೆ ಬೇರೆ ಯಾವುದೋ ಇಷ್ಟ ಆಗ್ತಿರುತ್ತೆ. ಸೊ ಐ ವುಡ್ ಸೇ ದಟ್ ನಾವು ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಪ್ರಯತ್ನ ಮಾಡಿ ಸಿನಿಮಾ ಮಾಡಿದ್ರೆ ದಟ್ಸ್ ವೆನ್ ವಿ ಗೋ ರಾಂಗ್. ವಿ ಶುಡ್ ಡೂ ವಾಟ್ ವಿ ಲೈಕ್ ಟು ಪ್ರೆಸೆಂಟ್ ಅಂತ ಅಷ್ಟೇ. ಸರ್, ನೀವೀಗ ಟೊಬ್ಯಾಕೋ C10H14N2 ಆ್ಯಕ್ಚುಲಿ ಆ ಸಿನಿಮಾದ ಬಗ್ಗೆ ತುಂಬ ಪ್ರಚಾರ ಎಲ್ಲ ಮಾಡಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ, ಬಟ್ ಯಾವುದೋ ಒಂದು ಕಾರಣಕ್ಕೆ ಅದು ಸ್ಟಾಪ್ ಆಗಿದೆ. ಏನಾದರೂ ಟೇಕ್ ಆಫ್ ಆಗೋ ಇದೆ, ಆದರೆ ಅದು ಇಂಟ್ರೆಸ್ಟಿಂಗ್ಲಿ ಅದು ಯಾಕೆ ಗೊತ್ತಿಲ್ಲ, ಬಟ್ ಇಟ್ ಜಸ್ಟ್ ಕಾಟ್ ಆನ್. ಮೇ ಬಿ ಲೂಸಿ ಆದಮೇಲೆ ಅನೌನ್ಸ್ ಮಾಡಿದ್ರಿಂದ ಇರ್ಬೋದು, ಬಟ್ ಇಟ್ಸ್ ಅಮೇಝಿಂಗ್ ಟು ಸಿ ದಟ್ ಇಷ್ಟು ವರ್ಷ ಆದರೂ ಸಂಬಡಿ ಈಸ್ ಟಾಕಿಂಗ್ ಅಬೌಟ್ ಇಟ್, ಅಥವಾ ಅದಕ್ಕೆ ಆಡಿಯನ್ಸಿಗೆ ಅದು ಯಾವಾಗ ಅಂತ. ಯಾಕಂದರೆ ಒಂದು ಜನ್ರೇಷನೇ ಚೇಂಜ್ ಆಗೋಯ್ತು. ನಾನು ಅದನ್ನು ಅನೌನ್ಸ್ ಮಾಡಿದಾಗ ಯಾರೊಬ್ಬ ಇಂಜಿನಿಯರಿಂಗಲ್ಲಿ ಇದ್ದ, ಅವ್ನು ಇವತ್ತು ಮದುವೆ ಆಗಿ ಅವ್ನಿಗೆ ಮಗುನೂ ಆಗಿರುತ್ತೆ. ಸೊ ಆ ಥರ ಇದ್ದಾಗಲೂ ದೆರ್ ಇಸ್ ಸಮ್ವೇರ್ ದಟ್ ಹ್ಯಾಸ್ ಕಾಟ್ ಆನ್, ಮೇ ಬಿ ದ ವೇ ವಿ ಪ್ರೆಸೆಂಟೆಡ್ ದ ಟೈಟಲ್. ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್, ಬಟ್ ನೋಡೋಣ. ಈಗಲೂ ಥ್ಯಾಂಕ್ಫುಲಿ ಇವತ್ತಿಗೂ ಯಾರು ಅದನ್ನು ನಾನು ಪ್ರೆಸೆಂಟ್ ಮಾಡ್ತೀನಿ ಓದ್ತಾರೆ, ದೇ ಫೀಲ್ ಲೈಕ್ ಇದನ್ನು ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಇದೆ. ಸೊ ಮೇ ಬಿ ಆಫ್ಟರ್ ದ್ವಿತ್ವ ವಿಲ್ ಹೋಪ್ ಇಟ್ ವರ್ಕ್ಸ್ ಔಟ್ ಅಷ್ಟೇ. ಸರ್, ನಿಮಗೆ ಬಹಳ ಕಾಡುವ ಸಬ್ಜೆಕ್ಟ್ಗಳಲ್ಲಿ ದ್ವಿತ್ವ ಕೂಡ ಒಂದ, ಆ್ಯಂಡ್ ಗೆಟಿಂಗ್ ಕೊಲಾಬ್ರೇಟೆಡ್ ವಿತ್ ಹೊಂಬಾಳೆ ಫಿಲಮ್ಸ್, ಅಂದರೆ ನಿಮಗೆ ಎಲ್ಲ ರೀತಿಯಿಂದನೂ, ಈಗ ಬಜೆಟ್ ಕನ್ಸ್ಟ್ರೈನ್ಸ್ ಇಲ್ಲ ಅಥವಾ ತುಂಬ ಒಳ್ಳೆಯ ಒಂದು ಪ್ರೊಫೆಷನಲ್ ಒಂದು ತಂಡ, ಆ ಥರದ್ದೆಲ್ಲ ಸಿಕ್ಕಿರೋದು ಒಂದು ನಿರ್ದೇಶಕನಾಗಿ ಒಂದು ಗೆಲುವು, ಅಥವಾ ಒಬ್ಬ ನಿರ್ದೇಶಕನಿಗೆ ಏನು ಬೇಕೋ ಎಲ್ಲ ಸಿಗ್ತಿದೆ ಅಂತ ಅನಿಸುತ್ತಾ ಈ ದ್ವಿತ್ವ ಮೂಲಕ? ಅದು ಅಂದರೆ ಆ ಥರದ್ದೇ ಚರ್ಚೆಗಳಲ್ಲಿ ಇದ್ದೀವಿ ಈಗ. ಅಂದರೆ ನಾವು ಕ್ರಿಯೇಟಿವ್ಲಿ ಕಾಂಪ್ರಮೈಸ್ ಆಗದೆ ಇರೋ ಥರ ಈ ಸ್ಕ್ರಿಪ್ಟಲ್ಲಿ ಏನು ಓದಿದ್ದೀವಿ, ಅಥವಾ ಈ ಸ್ಕ್ರಿಪ್ಟಲ್ಲಿ ಅವ್ರೇನು ಓದಿದ್ದಾರೆ ನಾನು ಬರೆದಿರೋದ್ರಲ್ಲಿ, ಆ ವಿಷನನ್ನು ಹೇಗೆ ಅಚೀವ್ ಮಾಡೋದು ಅನ್ನೋದಿದೆ. ಸೊ ಅಫ್ಕೋರ್ಸ್ ಒಬ್ಬರು ಪ್ರೊಡಕ್ಷನ್ ವಿಚ್ ಹ್ಯಾಸ್ ಬ್ಯಾಕ್ಡ್ ವಿತ್ ಗುಡ್ ಫೈನಾನ್ಸಸ್, ಇಟ್ಸ್ ಡೆಫಿನೆಟ್ಲಿ ಹೆಲ್ಪ್ಸ್. ನಾವೇನೀಗ ರೆಕ್ಕಿ ಎಲ್ಲ ಮಾಡ್ತಾಯಿದ್ದೀವಿ, ಎಷ್ಟೋ ಲೊಕೇಶನ್ಸಿಗೆ ನಾನೇ ಪ್ರೊಡ್ಯೂಸ್ ಮಾಡಬೇಕು ಅಂದರೆ, ಅಥವಾ ಐ ಮೇ ನಾಟ್ ಬಿ ಏಬಲ್ ಟು ಅಫೋರ್ಡ್, ಸೊ ಲೋ ಬಡ್ಜೆಟಲ್ಲಿ ಮಾಡಬೇಕು ಅಂದರೆ ನೀವು, ಬಟ್ ಇಲ್ಲಿ ಬಿಕಾಸ್ ಯು ಹ್ಯಾವ್ ಅ ಸ್ಟಾರ್, ಯು ಹ್ಯಾವ್ ಅ ಮಚ್ ಬಿಗರ್ ಬಡ್ಜೆಟ್, ಸೊ ನೀವು ಆ ಟೈಮ್, ಎಕ್ವಿಪ್ಮೆಂಟ್ ಎಲ್ಲನೂ ಯು ವಿಲ್ ಗೆಟ್ ಇಟ್. ಸೊ ಇಟ್ಸ್ ಡೆಫಿನೆಟ್ಲಿ ವೆರಿ ಅಡ್ವಾಂಟೇಜಸ್ ಹಾಗೆ. ಬಟ್ ವಾಟ್ ಈಸ್ ಆಲ್ಸೋ ಗುಡ್ ಇಸ್ ದಟ್ ಹೊಂಬಾಳೆ ಅವರಾಗಲಿ ಅಥವಾ ಪುನೀತ್ ರಾಜ್ಕುಮಾರ್ ಅವರಾಗಲಿ,
ದೇ ಆಲ್ ಹ್ಯಾವ್ ಎಕ್ಸೆಪ್ಟೆಡ್ ಆರ್ ಬಿನ್ ಎಕ್ಸೈಟೆಡ್ ಇದೇ ಸ್ಕ್ರಿಪ್ಟ್ ನಾನು ಏನು ಬರೆದಿದ್ದೆ ಅದ್ರ ಬಗ್ಗೆನೇ. ಎಲ್ಲೋ ಒಂದು ಕಡೆ ನಾವು ಈ ಥರದ್ದು ಮಾಡಿದ್ರೆ ಆಡಿಯನ್ಸಿಗೆ ಗೊತ್ತಾಗುತ್ತೋ ಇಲ್ವೋ ಆ ಯೋಚನೆನೇ ಇಲ್ಲ. ಇನ್ಫ್ಯಾಕ್ಟ್ ಅವರೇ ನನಗೆ ರಿಮೈಂಡ್ ಮಾಡ್ತಿರ್ತಾರೆ, ನೀವು ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಈ ಕಮರ್ಷಿಯಲ್ಲೇ ಮಾಡಬೇಕು ಅಂದ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಅಂತೆಲ್ಲ. ಸೊ ದ್ಯಾಟ್ಸ್ ಅ ವೆರಿ ಗುಡ್ ಪಾರ್ಟ್ ಆಫ್ ದಿಸ್ ಪ್ರೊಡಕ್ಷನ್. ಓಕೆ ಸರ್. ಸೊ ಇವಾಗ ರಂಗಭೂಮಿ ಹಿಡಿದು ನೀವೀಗ ಇಂಜಿನಿಯರಿಂಗ್ ನಿಮ್ಮ ಜನಗಳಿಂದ ಹಿಡಿದು ಪ್ರತಿಯೊಂದು ಲೈಫ್ ಸ್ಟೈಲ್ ಇರ್ಬೋದು, ಇಲ್ಲಿ ತನಕದ ಒಂದು ದ್ವಿತ್ವ ತನಕದ ಒಂದು ಜೀವನ ನೀವು ಹಿಂದೆ ತಿರುಗಿ ನೋಡುವಾಗ ನೀವು ಆಯ್ದುಕೊಂಡ ಒಂದು ಜೀವನ ಮತ್ತು ನಿಮ್ಮ ದಾರಿ ನಿಮಗೆ ಖುಷಿ ಕೊಟ್ಟಿದೆ ಅಂತ ಅನಿಸುತ್ತಾ? 20 ವರ್ಷ ಕರೆಕ್ಟಾಗಿ ನೋಡಿದ್ರೆ ಇವತ್ತಿಗೆ ಡೆಫಿನೆಟ್ಲಿ. ಯಾಕಂದರೆ 20 ಇಯರ್ಸಲ್ಲಿ ಎಷ್ಟು ನಾಟಕಗಳು ಮಾಡಿದ್ದೀವಿ, ಎಷ್ಟು ಸಿನಿಮಾ ಅಂತ ಮೆಷರ್ ಮಾಡೋಕ್ಕೂ ಆ್ಯಸ್ ಅ ಕ್ವಾಂಟಿಟಿ ಮೆಷರ್ ಮಾಡಿದ್ರೆ ಇಟ್ ಮೇ ಬಿ ಲೆಸ್. ಬಟ್ ಅದನ್ನು ಮಾಡೋದಕ್ಕೆ ನಾನು ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂದರೆ, ಈಗ ಯಾವುದೋ ಒಂದು ನಾಟಕ ಬರೀಬೇಕಂದ್ರೆ ಒಂದು 6 ತಿಂಗಳು ಏನೂ ಕೆಲಸನೇ ಇರಲಿಲ್ಲ. ಬಟ್ 6 ತಿಂಗಳು ಕೆಲಸ ಇಳಿದಿದ್ರಿಂದನೇ ಎಷ್ಟೋ ಏನು ಎಕ್ಸ್ಪೀರಿಯನ್ಸ್ ಆಗಿತ್ತು ಅದು ಇವತ್ತಿನ ದಿನ ನನ್ನ ಸಿನಿಮಾಗೆ ಬೇರೆ ಬೇರೆ ಥರ ಇನ್ಫ್ಲುಯೆನ್ಸ್ ಆಗಿರುತ್ತೆ. ಸೀನ್ ಥರ ಆಗಿರ್ಬೋದು, ಅಥವಾ ಅದರಲ್ಲಿ ಏನೋ ನೋಡಿರ್ತೀನಿ, ಅದರಿಂದ ಏನೋ ಕಲ್ತಿರ್ತೀನಿ. ಸೊ ಐ ವುಡ್ ಸೇ ಆಲ್ ಅಪ್ಸ್ ಆ್ಯಂಡ್ ಡೌನ್ಸ್, ದ ಎಮೋಷ್ನಲಿ ಡೌನ್ ಆದಾಗ, ಅಥವಾ ನನಗೆ ವೆನ್ ಐ ಬಿಕೇಮ್ ಅ ಪೇರೆಂಟ್, ಹೌ ಮಚ್ ಟೈಮ್ ಆಲ್ಮೋಸ್ಟ್ ಲೂಸಿ ಆದಮೇಲೆ ಐ ಡಿಂಟ್ ಡೂ ಎನಿಥಿಂಗ್ ಫಾರ್ ಅ ಇಯರ್. ಮೈ ಡಾಟರ್ ವಾಸ್ ಬಾರ್ನ್. I look back and I don't feel like, oh, 1 ವರ್ಷ ವೇಸ್ಟ್ ಮಾಡಿದೆ ಅನ್ನಿಸ್ಲಿಲ್ಲ. I feel like in that year I built a lot of memories, so and ನಾನು ಹೋಗಿ ಸೀರೀಸ್ ಮಾಡಿ ಬಂದಿದ್ದೀನಿ, ಹಿಂದಿನಲ್ಲಿ ಒಂದಾಯಿತು, ತೆಲುಗು ಒಂದಾಯಿತು. ಸೊ ಐವ್ ಲೈಕ್ ದ ಫ್ಯಾಕ್ಟ್ ದಟ್ ಐವ್ ಡೈವರ್ಸಿಫೈಡ್. ಅಂದರೆ ಈಗ ಯೂ ಟರ್ನ್ ಎಲ್ಲ ಹಿಟ್ ಆದಮೇಲೂ ಕೂಡ ಐ ವೆಂಟ್ ಬ್ಯಾಕ್ ಆ್ಯಂಡ್ ಡಿಡ್ ಥಿಯೇಟರ್. ಎಷ್ಟೋ ಸತಿ ಮತ್ತೆ ಥಿಯೇಟರ್ ಯಾಕೆ? ಸೊ ಐಮ್ ಗ್ಲ್ಯಾಡ್ ದಟ್ ಐ ವಾಸ್ ಏಬಲ್ ಟು ಮೇಕ್ ಚಾಯ್ಸಸ್ ಆ್ಯಂಡ್ ಡಿಸಿಷನ್ಸ್ ದಟ್ ಮೇಕ್ ಮೀ ಹ್ಯಾಪಿ. ಸೊ ಆ್ಯಂಡ್ ಇದು ಯಾವುದೇ ಸಕ್ಸಸ್ ಇಟ್ ಹ್ಯಾಸಂಟ್ ರಿಯಲಿ ಇನ್ಫ್ಲುಯೆನ್ಸ್ ಮೀ. ಇದಾದಮೇಲೆ ಈಗ ನೆಕ್ಸ್ಟ್ ಮೇಲೆ ಹೋಗಬೇಕು ಅಂತಿಲ್ಲ. ಇನ್ಫ್ಯಾಕ್ಟ್ ಈಗ ದ್ವಿತ್ವ ಆದಮೇಲೆ ಐ ವಾಂಟ್ ಟು ಗೋ ಬ್ಯಾಕ್ ಆ್ಯಂಡ್ ಮತ್ತೆ ಒಂದು ಯಾವುದಾದ್ರೂ ಸೇಮ್ ನಾವೇನು ಲೂಸಿಯಲ್ಲಿ ಒಂದು 5D ಇಟ್ಕೊಂಡು ಮಾಡಿದ್ವಿ, ಐ ವಾಂಟ್ ಟು ಗೋ ಬ್ಯಾಕ್ ಆ್ಯಂಡ್ ಡೂ ಅ ಪ್ರಾಜೆಕ್ಟ್ ಲೈಕ್ ದ್ಯಾಟ್. ಸೊ ಬಿಕಾಸ್ ದರ್ ಇಸ್ ಅದರಲ್ಲಿ ಬೇರೆ ಥರದ್ದು ಒಂದೇನೋ ಖುಷಿ ಇದೆ. ಸೊ ಐಮ್ ಗ್ಲ್ಯಾಡ್ ದಟ್ ದ ಜರ್ನಿ ಹ್ಯಾಸ್ ಬಿನ್ ದಿಸ್ ಆ್ಯಂಡ್ ಯಾವುದೇ ಕಾರಣಕ್ಕೂ ಐ ವುಡಂಟ್ ವಾಂಟ್ ಟು ಚೇಂಜ್ ದ್ಯಾಟ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅ ಪ್ಲೆಷರ್ ಇಂಟರಾಕ್ಟಿಂಗ್ ವಿತ್ ಯು ಆ್ಯಕ್ಚುಲಿ. ಸೊ ನಿಮ್ಮ ಈ ಒಂದು ಸಂದರ್ಶನದಿಂದ ಅಂದರೆ ಮುಂಬರುವ ಬರಹಗಾರರಿಗೆ ಮತ್ತು ನಿರ್ದೇಶಕರುಗಳಿಗೆ ಇದೊಂಥರ ಇನ್ಸ್ಪೈರಿಂಗ್ ಒಂದು ಕಂಟೆಂಟ್ ಆಗಿರುತ್ತೆ, ಒಂದು ಆರ್ಕೈವಲ್ಲಿ ಇದು ಯಾವಾಗಲೂ ಇರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್ ಸರ್. ಥ್ಯಾಂಕ್ ಯು.